ನಮಸ್ಕಾರ. ಶೈಲಜಾ ಸುರೇಶ್ ಕತೆ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ವಿಶೇಷವಾದಂಥ ಪ್ರಬಂಧ ಮಂಡನೆ. ತ್ರಿವೇಣಿ ಹೆಸರನ್ನು ಕೇಳದೇ ಇರೋವಂಥ ಕನ್ನಡಿಗರಿಲ್ಲ. ಅಂದಿಗೂ ಇಂದಿಗೂ ಮುಂದೆಯೂ ಕೂಡ ಅತ್ಯಂತ ಪ್ರಸ್ತುತವಾಗಿರ್ತಕ್ಕಂಥ ಒಂದು ಹೆಸರು ನಮ್ಮ ತ್ರಿವೇಣಿಯವ್ರದ್ದು. ಮನಸ್ಸಿನ ಕ್ರಿಯೆಗಳಿಗೆ ಕಥಾರೂಪವನ್ನು ನೀಡಿ ಕಾದಂಬರಿಗಳನ್ನು ರಚಿಸಿದ್ದು ಇವರ ಒಂದು ಹೆಗ್ಗಳಿಕೆ. ಕನ್ನಡದ ಕಾದಂಬರಿ ಲೋಕದಲ್ಲಿ ಮಹತ್ವದ ಹೆಸರು ತ್ರಿವೇಣಿಯವ್ರದ್ದು. 34 ವರ್ಷದೊಳಗೆ 21 ಕಾದಂಬರಿಗಳನ್ನು, 3 ಕಥಾ ಸಂಕಲನಗಳನ್ನು ಪಟನೆ ಬರೆದು ಹಸುಗೂಸು, 10 ದಿನದ ಮೀರಾಳನ್ನು ಮತ್ತು ಪತಿ ಶಂಕರ್ರನ್ನು ಹಾಗೂ ಅಸಂಖ್ಯಾತ ಅಭಿಮಾನಿಗಳನ್ನು ಕೈಬಿಟ್ಟು ಅವಸರದಿಂದ ಎದ್ದು ಹೊರಟು ಹೋದವರು ತ್ರಿವೇಣಿಯವರು. ಅವರ ಆರೋಗ್ಯ ಸಮಸ್ಯೆಯೇ ಅವರೊಳಗಿನ ಬರವಣಿಗೆಯ ಶಕ್ತಿಯನ್ನು ಅಷ್ಟೊಂದು ವೇಗದಲ್ಲಿ ಪ್ರವಹಿಸುವಂತೆ ಮಾಡಿತ್ತೋ ಏನೋ ಅಂತ ಅನಿಸುತ್ತೆ. ಅವರು ತೀರ್ಕೊಂಡ 57 ವರ್ಷಗಳ ನಂತರವೂ ಕೂಡ ಅವರ ಜನಪ್ರಿಯತೆ ಹಾಗೆಯೇ ಇದೆ. ಆ ಕಾಲಘಟ್ಟದಲ್ಲಿಯೇ ತ್ರಿವೇಣಿಯವರು ಮನೋವೈದ್ಯರನ್ನು ಸಂಪರ್ಕಿಸಿ ಇಡೀ ದಿನ ಮಾನಸಿಕ ಅಸ್ವಸ್ಥರೊಂದಿಗೆ ಕಳೆದು ಅವರ ಮನೋವ್ಯಾಪಾರಗಳನ್ನು ಅರ್ಥೈಸಿಕೊಳ್ತಲೇ ಮನೋವೈದ್ಯರ ಜೊತೆಗೆ ಸಮಸ್ಯೆಗಳ ಕುರಿತು ಚರ್ಚೆ ಮಾಡ್ತಾಯಿದ್ರು, ವಸ್ತು ವಿಷಯವನ್ನು ಅರ್ಥ ಮಾಡ್ಕೊಳ್ತಾಯಿದ್ರು. ಹಾಗೆಯೇ ಆ ಮಾನಸಿಕ ಅಸ್ವಸ್ಥರ ಮನಸ್ಸಿನ ಆಲೋಚನೆಗಳಿಗೆ ತಕ್ಕ ಹಾಗೆ ತಮ್ಮ ಮನಸ್ಸನ್ನು ಹೊಂದಿಸ್ಕೊಂಡು ಕಥಾವಸ್ತುವನ್ನು ಅಳವಡಿಸ್ಕೊಳ್ಳುವಂಥ ಒಂದು ತಯಾರಿಯೇ ಅಪ್ರತಿಮವಾದದ್ದು. ಹಾಗಾಗಿಯೇ ತ್ರಿವೇಣಿ ಅಂದಿಗೂ ಇಂದಿಗೂ ಪ್ರಸ್ತುತವಾಗ್ತಾ ಹೋಗ್ತಾರೆ. ನಂಬರ್ 1 ಸ್ಥಾನದಲ್ಲಿ ಸದಾ ವಿರಾಜಮಾನರಾಗಿರ್ತಾರೆ ತ್ರಿವೇಣಿಯವರು. ನಮ್ಮೆಲ್ಲರ ಅಚ್ಚುಮೆಚ್ಚಿನ ತ್ರಿವೇಣಿಯವರ ಬದುಕು ಬರಹಗಳನ್ನು ಪರಿಚಯ ಮಾಡಿಕೊಳ್ಳೋಣ. 1928 ಸೆಪ್ಟೆಂಬರ್ 1 ಮಂಡ್ಯದಲ್ಲಿ ಜನಿಸಿದವರು ತ್ರಿವೇಣಿಯವರು. ಇವರ ತಂದೆ BM ಕೃಷ್ಣಸ್ವಾಮಿಯವರು, ತಾಯಿ ತಂಗಮ್ಮನವರು. ಖ್ಯಾತ ಲೇಖಕರಾದಂಥ BM ಶ್ರೀಕಂಠಯ್ಯನವರ ತಮ್ಮನಾಗಿದ್ದಂಥ BM ಕೃಷ್ಣಸ್ವಾಮಿಯವರು ಹೆಸರಾಂತ ವಕೀಲರಾಗಿದ್ದರು. ತ್ರಿವೇಣಿಯವರ ಹೆಸರು ಹುಟ್ಟಿದಾಗ ಭಾಗೀರಥಿ ಅಂತ ಇತ್ತಂತೆ. ಶಾಲೆಗೆ ಸೇರಿಸುವಾಗ ಅನಸೂಯ ಅಂತ ಬದಲಾಯಿಸಿತು. ಮನೆಯವರ ಅಚ್ಚುಮೆಚ್ಚಿನ ಅಂಚು ಆಗಿದ್ದರು ತ್ರಿವೇಣಿಯವರು. ಮನೆಯಲ್ಲಿ ಹಾಗೂ ಸಂಬಂಧಿಕರಲ್ಲಿ ಸುತ್ತಮುತ್ತಲ ಒಂದು ವಾತಾವರಣ ಅವ್ರದ್ದು ಸಾಹಿತ್ಯದ ನಂಟಿನ ಒಂದು ವಾತಾವರಣ ಆಗಿತ್ತು. ದೊಡ್ಡಪ್ಪ BM ಶ್ರೀಯವರು ಸಾಹಿತ್ಯ ಲೋಕದಲ್ಲಿ ಬಹಳ ದೊಡ್ಡ ಹೆಸರಾಗಿದ್ದಂಥವರು. ಹಾಗೆಯೇ ಪ್ರಖ್ಯಾತ ಕಾದಂಬರಿಗಾರ್ತಿ ವಾಣಿಯವರು, BN ಸುಬ್ಬಮ್ಮನವರು, ಇವರು ಚಿಕ್ಕಮ್ಮ ಆಗಿದ್ದರು ತ್ರಿವೇಣಿಯವ್ರಿಗೆ. ಹಾಗೆ ಹೆಸರಾಂತ ಕಾದಂಬರಿಗಾರ್ತಿ ಆರ್ಯಾಂಬ ಪಟ್ಟಾಭಿಯವರ ತಂಗಿ. ಶ್ರೇಷ್ಠ ಕಥೆಗಾರ ಅಶ್ವಥ್ ಅವರು, ಬಹಳ ಒಳ್ಳೆಯ ಕಥೆಗಾರರು ಅಶ್ವಥ್ ಅವರು ಇವರ ಪತಿ ಶಂಕರ್ರವರ ಭಾವನವರಾಗಿದ್ದರು. ಇಂಥ ಒಂದು ಸಾಹಿತ್ಯ ಕುಟುಂಬದ ಹೆಣ್ಣು ಮಗಳು ತ್ರಿವೇಣಿ ಅನಸೂಯ ಶಂಕರ್ ತನ್ನದೇ ಆದಂಥ ವಿಶಿಷ್ಟ ಕೊಡುಗೆಗಳನ್ನು ಸಾಹಿತ್ಯ ಪ್ರಪಂಚಕ್ಕೆ ನೀಡಿ ಅಜರಾಮರವಾಗಿದ್ದು ಒಂದು ಹೆಮ್ಮೆಯ ವಿಷಯ ಅಂತ ನಾವು ಖಂಡಿತ ನೆನಪು ಮಾಡ್ಕೋಬೇಕಾಗತ್ತೆ. ಅನಸೂಯ ಅವರ ಪ್ರಾರಂಭಿಕ ಶಿಕ್ಷಣ ಮಂಡ್ಯದಲ್ಲಿಯೇ ನಡೆಯಿತು. ಅವರ ಅನಾರೋಗ್ಯದಿಂದಾಗಿ ಮೈಸೂರಿನಲ್ಲಿ ಅವರು ಓದನ್ನು ಮುಂದುವರಿಸಿದ್ರು. ಪದವಿಯಲ್ಲಿ ಮನಃಶಾಸ್ತ್ರದಲ್ಲಿ ಅವರು ಪದವಿಯನ್ನು ಪಡೆದುಕೊಂಡರು. ಪದವಿಯಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡಂಥ ಅಪ್ರತಿಮ ಜಾಣಿಯಾಗಿದ್ದರು ತ್ರಿವೇಣಿಯವರು. ಕೆಲವು ಕಾಲ ಮಂಡ್ಯದ ಮಾಧ್ಯಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದ್ರು ಕೂಡ ಅದರಿಂದ ಆದಷ್ಟು ಬೇಗನೆ ಹೊರಗೆ ಬಂದು ತಮಗೆ ಪ್ರಿಯವಾದಂಥ ಬರವಣಿಗೆ ಮತ್ತು ಓದು ಇದರಲ್ಲಿ ತೊಡಗಿಸ್ಕೊಂಡ್ರು. ಹಾಗೆ ಮನಃಶಾಸ್ತ್ರದಲ್ಲಿ ಪದವಿ ಪಡೆದಂಥ ಅನಸೂಯ ಅವರು ಶಾರದಾ ವಿಲಾಸ್ ಕಾಲೇಜಿನಲ್ಲಿ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿದ್ದಂಥ ಶಂಕರ್ ಅವರನ್ನು ಮದುವೆಯಾಗಿ ಅನಸೂಯ ಶಂಕರ್ ಆದರು. ಮದುವೆಯ ನಂತರ ಪತಿಯ ಪ್ರೋತ್ಸಾಹದಿಂದ ಸಣ್ಣ ಕಥೆಗಳನ್ನು ತ್ರಿವೇಣಿ ಅನ್ನೋ ಹೆಸರಿನಲ್ಲಿ ಬರೆದರು. ಅವುಗಳು ಪತ್ರಿಕೆಯಲ್ಲಿ ಪ್ರಕಟವಾದಾಗ ಹಿರಿ ಹಿಗ್ಗಿದ್ರು ಕೂಡ. ಗೃಹಿಣಿಯ ಬದುಕೆ ಹೆಣ್ಣಿಗೆ ಆದರ್ಶ ಅನ್ನೋದನ್ನು ಕೆಲವು ಕಾದಂಬರಿಗಳಲ್ಲಿ ಬಹಳ ಸರಳವಾಗಿ ಚಿತ್ರಿಸ್ತಾ ಹೋದರು. ಒಲವಿನ ಪತಿ, ತನ್ನದೇ ಆದ ಪುಟ್ಟ ಮನೆ, ತಾಯ್ತನದ ಹಿಗ್ಗು, ಇವುಗಳನ್ನು ತಮ್ಮ ಕೆಲವು ಕಾದಂಬರಿಗಳಲ್ಲಿ ಚಿತ್ರಿಸಿದರು.
ತ್ರಿವೇಣಿಯವರು ಬರೆದ ಮೊದಲ ಕಾದಂಬರಿ ಅಪಸ್ವರ. ಆದರೆ ಪ್ರಕಾಶಕರು ಸಿಗಲಿಲ್ಲ ಅವರಿಗೂ ಕೂಡ. ಆರ್ಯಾಂಬ ಪಟ್ಟಾಭಿಯವರು ಅವ್ರ ಬಗ್ಗೆ ಈ ಕುರಿತು ಹೇಳಿದರು ಕೂಡ. ಅವರ ಮೊದಲ ಕಾದಂಬರಿಗೆ ಪ್ರಕಾಶಕರು ಸಿಗಲಿಲ್ಲ. ಮೊದಲು ಪ್ರಕಟ ಆಗಿದ್ದು ಹೂವು ಹಣ್ಣು ಅನ್ನುವಂಥ ಒಂದು ಕಾದಂಬರಿ. ಇದು ವಿಧವೆ ಹೆಣ್ಣೊಬ್ಬಳ, ನಾಯಕಿ ಹೆಸರು ರಮಾ ಅಂತ, ಅವಳ ಒಂದು ಕಾದಂಬರಿ. ಅವಳು ತನ್ನ ಮತ್ತು ತನ್ನ ಮಗುವಿನ ಬದುಕಿಗಾಗಿ ಹೋರಾಡುವಂಥ ಬದುಕು, ಆಕೆಯ ಒಂದು ದಾರುಣ ಪರಿಸ್ಥಿತಿ, ಬಡತನದ ಪರಿಸ್ಥಿತಿ, ಅವಳ ಮೇಲೆ ನಡೆಯುವಂಥ ದೌರ್ಜನ್ಯ, ಶೋಷಣೆ, ಕಡೆಗೆ ಅವಳು ಅನಿವಾರ್ಯವಾಗಿ ವೇಶ್ಯೆಯಾಗುವಂಥ ಒಂದು ಕಥಾವಸ್ತುವಿನ ಹೂವು ಹಣ್ಣು. ನಂತರ ಚಲನಚಿತ್ರ ಕೂಡ ಆಯಿತು. ಅದು ಅಂದಿನ ಕಾಲಘಟ್ಟದಲ್ಲಿ ಬಹಳ ಒಂದು ಆಶ್ಚರ್ಯದ ವಿಷಯ ಆಗಿತ್ತು. ಸಂಪ್ರದಾಯಬದ್ಧವಾದ ಮನೆತನದಲ್ಲಿ ಬಂದಂಥ ಒಬ್ಬ ಹೆಣ್ಣುಮಗಳು, ಬ್ರಾಹ್ಮಣ ಹೆಣ್ಣುಮಗಳೊಬ್ಬಳು ವೇಶ್ಯೆಯ ಕುರಿತು ಬರೆದಂಥ ಈ ಕಾದಂಬರಿ ಹಲವು ಮಡಿವಂತರ ಹುಬ್ಬೇರುವ ಹಾಗೆ ಮಾಡಿತ್ತು. ಅವ್ರ ಕಾದಂಬರಿಗಳಲ್ಲಿ ನಾವು ಮೈಸೂರನ್ನು ನೋಡ್ತೀವಿ, ಶ್ರೀರಂಗಪಟ್ಟಣ ನೋಡ್ತೀವಿ, ಮಂಡ್ಯವನ್ನು ನೋಡ್ತೀವಿ. ಹಾಗೆ ರೈಲು ಪ್ರಯಾಣ, ಆ ಪ್ಲಾಟ್ಫಾರಮ್ಮು, ರೈಲು ಪ್ರಯಾಣದ ಒಂದು ರೈಲ್ವೆ ಸ್ಟೇಷನ್ನು, ಅದರ ಪ್ಲಾಟ್ಫಾರಮ್ಮು, ಹಾಗೆ ಕಿಟಕಿ ಪಕ್ಕ ಕೂತ್ಕೊಳ್ಳುವಂಥ ರೈಲು ಪ್ರಯಾಣದ ಸುಖ, ಇವುಗಳನ್ನೆಲ್ಲ ನಾವು ಬಹಳಷ್ಟು ಚೆನ್ನಾಗಿ ಕಣ್ಮುಂದೆ ಬರೋ ಹಾಗೆ ವರ್ಣನೆ ಮಾಡ್ತಾರೆ ತ್ರಿವೇಣಿಯವರು. ಹಾಗೆ ಇವರ ನಾಯಕಿಯ ಕಿವಿಗಳಲ್ಲಿ ತೂಗಾಡುವಂಥ ಲೋಲಾಕು ಕೂಡ ಬಹಳ ಜನಪ್ರಿಯವಾಗಿದ್ದಂಥದ್ದು. ಹಾಗೆ ಇವರ ಕಾದಂಬರಿಗಳ ಒಂದು ಸಂಭಾಷಣೆ ಬಹಳ ಸೌಜನ್ಯವಾದಂಥ, ಸಂಸ್ಕಾರಯುತವಾದಂಥ ಒಂದು ಸಂಭಾಷಣೆಯಾಗಿತ್ತು. ಹಾಗೆ ಪಾತ್ರಗಳು ಕೂಡ ಬಹಳ ಸಭ್ಯತೆಯ ಪಾತ್ರಗಳು, ಸಹನೀಯವಾದಂಥ, ಎದೆಯಾಳಕ್ಕೆ ಇಳಿಯುವಂಥ ವರ್ಣನೆಗಳು, ಹಾಗೆ ಕುಟುಂಬದ ಕೌಟುಂಬಿಕ ತಳಹದಿಯ ವಿದ್ಯಾವಂತ ಪಾತ್ರಗಳು ತ್ರಿವೇಣಿಯವರ ಕಾದಂಬರಿಗಳಲ್ಲಿ ಬರ್ತಾಯಿದ್ವು. ಟಾಂಗಾದಲ್ಲಿ ಹತ್ತಿ ಕುಳಿತ ಪುಟಾಣಿ ಮೀರಾಳ ಬದುಕಿನ ಹಾದಿಯ ಅಪಸ್ವರ, ಅಪಜಯಗಳು ತ್ರಿವೇಣಿಯವರ ಅಸಂಖ್ಯಾತ ಅಭಿಮಾನಿ ಓದುಗ ಬಳಗವನ್ನು ಸೃಷ್ಟಿಸಿ ಕೊಡ್ತು ಅಂತಂದರೆ ತಪ್ಪಾಗಲಾರ್ದು. ಮನಃಶಾಸ್ತ್ರ ಎಷ್ಟು ಚೆನ್ನಾಗಿ ಅವರು ತ್ರಿವೇಣಿಯವರು ಮನಃಶಾಸ್ತ್ರವನ್ನು ಕ್ರಿಯೆಯಲ್ಲಿ ಅಳವಡಿಸಿ ಅರಗಿಸಿಕೊಳ್ಳೋದ್ರಲ್ಲಿ ಯಶಸ್ವಿಯಾದಂಥ ಕೃತಿಗಳನ್ನು ರಚನೆ ಮಾಡ್ತಾ ಹೋದರು. ಬೆಕ್ಕಿನ ಕಣ್ಣು ಎನ್ನ ಕುಸುಮ ತನ್ನ ಚಿಕ್ಕಮ್ಮ ಪದ್ಮಳ ಮೇಲಿನ ಒಂದು ಅಸಹನೆಯನ್ನು ಅವಳ ಹಸಿರು ಕಣ್ಣನ್ನು ಪ್ರತಿನಿಧಿಸುವಂಥ ತನ್ನ ಮುದ್ದಿನ ಬೆಕ್ಕು ಪಾಲಿಯ ಮೇಲೆ ತೀರಿಸ್ಕೊಳ್ತಾಳೆ. ಪದ್ಮನಿಗೆ ಹೊಡೆಯೋಕ್ಕಾಗಲ್ಲ ಅವಳು, ಆದರೆ ಅವಳ ಮೇಲೆ ಎಷ್ಟು ಕೋಪ ಇರುತ್ತೆ ಅಂದರೆ ಆ ಕೋಪನ ಅವಳ ಹಸಿರು ಕಣ್ಣನ್ನು ಪ್ರತಿನಿಧಿಸುವಂಥ ತನ್ನ ಮುದ್ದಿನ ಬೆಕ್ಕು ಪಾಲಿ ಬೆಕ್ಕಿನ ಕಣ್ಣು, ಅದರ ಮೇಲೆ ಹೊಡೆದು ತೀರಿಸ್ಕೊಳ್ತಾ ಇರ್ತಾಳೆ. ಆ ಮೂಲಕ ಒಂದು ಸಂತೃಪ್ತಿಯನ್ನು, ಮಾನಸಿಕ ಸಂತೃಪ್ತಿಯನ್ನು ಪಡಿತಾ ಇರ್ತಾಳೆ ಕುಸುಮ. ಹಾಗೆ ಆ ಸಮಯದಲ್ಲಿ ಅವರ ತಾಯಿ ದೆವ್ವ ಹಿಡ್ಕೊಂಡ್ಬಿಟ್ಟಿದೆ ಅನ್ನುವಂಥ ಒಂದು ಮೌಢ್ಯ, ಆ ಮೌಢ್ಯಕ್ಕೆ ತಕ್ಕನಾಗಿ ಮಾಟ ಮಂತ್ರ ಮಾಡಿಸುವಂಥದ್ದು, ಇದನ್ನೆಲ್ಲ ಬಹಳ ಒಂದು ಮಧ್ಯಮ ವರ್ಗದ ಕುಟುಂಬದ ಒಂದು ಮನಸ್ಥಿತಿಯನ್ನು ಬಹಳ ಚೆನ್ನಾಗಿ ಬೆಕ್ಕಿನ ಕಣ್ಣಿನಲ್ಲಿ ಹೇಳ್ತಾ ಹೋಗ್ತಾರೆ ತ್ರಿವೇಣಿಯವರು. ಕಡೆಗೆ ಮನೋವೈದ್ಯರ ಚಿಕಿತ್ಸೆಯಿಂದ ಕುಸುಮ ಹೇಗೆ ಹುಷಾರಾಗ್ತಾಳೆ ಅನ್ನೋದನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಅವರು ಹೇಳ್ತಾ ಹೋಗ್ತಾರೆ. ಪುಟ್ಟ ಕುಸುಮಳ ಮನಸ್ಸಿನಲ್ಲಿ ಅಚ್ಚೊತ್ತುವಂಥ ಮಳೆಯ ರಾತ್ರಿಯ ಒಂದು ಭೀಕರತೆ, ಗುಡುಗು ಬರ್ತಾ ಇರುತ್ತೆ, ಸಿಡ್ಲು, ಮಿಂಚು, ಕರೆಂಟ್ ಹೋಗಿರುವಂಥ ಕಾರ್ಗತ್ಲು. ಅಂತಹ ಸಮಯದಲ್ಲಿ ಅವಳು ಒಂದು ಸುರಕ್ಷಿತ ನೆಲೆಗಾಗಿ ಅಪ್ಪನ ಹತ್ರ ಮಲ್ಕೋಬೇಕು ಅಂತ ಬಯಸಿದಾಗ ಅವರ ಚಿಕ್ಕಮ್ಮ ಹಸಿರು ಕಣ್ಣಿನ ಪದ್ಮ ಅವಳು ತಲೆಯನ್ನು ಕೆದರಿದ ತಲೆಗೂದಲಲ್ಲಿ ಬಂದು ಒಂದು ಬುಡ್ಡಿ ದೀಪ ಹಿಡ್ಕೊಂಡು ಹುಷ್ ಅಂತ ಹೆದರಿಸಿ ಹೀಗೆ ಗಲಾಟೆ ಮಾಡ್ತಾಯಿದ್ರೆ ಆಚೆಗೆ ಹಾಕ್ಬಿಡ್ತೀನಿ ಅಂತ ಹೆದರಿಸುವಂಥ ಒಂದು ಸನ್ನಿವೇಶ ಆ ಪುಟಾಣಿ ಎಳೆ ಮನಸ್ಸಿನಲ್ಲಿ ಹೇಗೆ ಅಚ್ಚೊತ್ತಿ ಉಳ್ಕೊಳ್ಳುತ್ತೆ ಅನ್ನೋದನ್ನು ಬಹಳ ಪರಿಣಾಮಕಾರಿಯಾಗಿ ಚಿತ್ರಿಸ್ತಾ ಹೋಗ್ತಾರೆ ತ್ರಿವೇಣಿಯವರು. ಹಾಗೆ ನೀವು ಶರಪಂಜರದ ಕಾವೇರಿ, ಆ ಕಾವೇರಿಯ ಮನಸ್ಸುಗಳ ಸೂಕ್ಷ್ಮ ಹೊಯ್ದಾಟಗಳು, ಎಂತೆಂಥ ಹೊಯ್ದಾಟಗಳಿರುತ್ತೆ, ಅದನ್ನು ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತಾರೆ ತ್ರಿವೇಣಿಯವರು. ಇದು ನಿಜವಾಗ್ಲೂ ಕನ್ನಡಿಗರ ಮನೆ ಮಾತಾಗಿದ್ದು ತ್ರಿವೇಣಿಯವರು ಶರಪಂಜರದಿಂದಾನೆ ಅಂತ ಹೇಳ್ಬೋದು. ಶರಪಂಜರ ಸಿನಿಮಾ ಆಗಿ ಕೂಡ ಬಹಳ ಯಶಸ್ವಿ ಆಯಿತು, ಬಹಳಷ್ಟು ಪ್ರಶಸ್ತಿಗಳನ್ನು ಬಾಚಿಕೊಳ್ತು. ಹಾಗೆ ತ್ರಿವೇಣಿಯವರ ಕತೆ, ಕಲ್ಪನಾ ಅವರ ಆ್ಯಕ್ಟಿಂಗು, ಪುಟ್ಟಣ್ಣ ಅವರ ನಿರ್ದೇಶನ, ಈ ಮೂರು ಬಹಳ ಒಂದು ತ್ರಿವೇಣಿ ಸಂಗಮದ ಹಾಗೆ ಬಹಳ ಜನಪ್ರಿಯವಾಗಿದ್ದನ್ನು ನಾವೆಲ್ಲರೂ ನೆನಪು ಮಾಡ್ಕೋಬೋದು. ಹಾಗೆ ಶರಪಂಜರದಲ್ಲಿ ಕಾವೇರಿ ಹೇಳ್ತಾಳೆ,
ಕಡೆ ಸಾಲು, ಪುಟದ ಕಡೆ ಸಾಲು ಅವು ಹೇಳ್ತಾಳೆ, ನಾನು ಬಂದೆ, ನಾನು ನೋಡಿದೆ, ನಾನು ಗೆದ್ದೆ ಅಂತ ಹೇಳ್ತಾಳೆ. ಆಗ ಕಾದಂಬರಿಯಲ್ಲಿನ ಕಡೆಯ ಸಾಲು, ಆದರೆ ಗೆದ್ದವಳು ಮಾತ್ರ ಕಾವೇರಿ ಆಗಿರಲಿಲ್ಲ ಅನ್ನುವಂಥ ಒಂದು ಸಾಲು ಓದುಗರ ಕಣ್ಣಂಚಿನಲ್ಲೊಂದು ಕಂಬನಿಯ ಬಿಂದುವನ್ನು ಉಳಿಸಿ ಮರೆಯಾಗ್ತದೆ. ಅಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿತ್ತು ಶರಪಂಜರ. ಸಮಾಜದಲ್ಲಿನ ವಿವಿಧ ಸಮಸ್ಯೆಗಳನ್ನು ತಮ್ಮ ಹಲವಾರು ಕಾದಂಬರಿಗಳಲ್ಲಿ ತೋರಿಸ್ತಾ ಹೋದಂಥವರು ತ್ರಿವೇಣಿಯವರು. 4 ಗೋಡೆಗಳ ನಡುವಿನ ದಂಪತಿಗಳ ಸರಸ, ವಿರಸ, ಶೋಷಣೆಗಳ ಬಗ್ಗೆ ನೈಜವಾಗಿ ಹೇಳ್ತಾ ಹೋಗ್ತಾರೆ ತ್ರಿವೇಣಿ. ಉಗ್ರಕೋಪಿ ನರಸಿಂಹಯ್ಯನ ಕಾಮದಾಹಕ್ಕೆ ಅನಿವಾರ್ಯವಾಗಿ ಮೈತಿತ್ತು. ಗರ್ಭಪಾತಗಳ ಒಂದು ಸಂಕಟವನ್ನು, ಶಿಕ್ಷೆಯನ್ನು ಅನುಭವಿಸುತ್ತಾ ಕೀಲುಗೊಂಬೆ ಹಾಗೆ ಇರುವಂಥ ಸೀತಮ್ಮನ ದಾರುಣ ಅಂತ್ಯವನ್ನು ಪರಿಣಾಮಕಾರಿಯಾಗಿ ಕೀಲುಗೊಂಬೆ ಕಾದಂಬರಿಯಲ್ಲಿ ಹೇಳ್ತಾ ಹೋಗ್ತಾರೆ. ಅಷ್ಟೇ ಪರಿಣಾಮಕಾರಿಯಾಗಿ ಮೊದಲ ಹೆಜ್ಜೆ ಕಾದಂಬರಿಯ ನಾಯಕಿಯ ಒಂದು ಕುರೂಪ, ಬಡತನ, ಅಸಹಾಯಕತೆ, ಹಾಗೆ ತನ್ನ ಮಗುವನ್ನು ತಾನೇ ಕೊಲ್ಲುವಂಥ ಒಂದು ಪರಿಸ್ಥಿತಿ, ಹಾಗೆ ಅಲ್ಲಿ ಜೈಲಿನ ವಾತಾವರಣದ ಕುರಿತು ಕೂಡ ಅಷ್ಟೇ ಪರಿಣಾಮಕಾರಿಯಾಗಿ ರೂಪಿಸ್ತಾ ಹೋಗ್ತಾರೆ. ಇಷ್ಟೇ ಬರೀಲಿಲ್ಲ ಅವರು, ಮಹಿಳೆಯಲ್ಲಿ ಒಂದು ಸ್ವಾಭಿಮಾನ ಕೂಡ ಇದೆ ಅನ್ನೋದನ್ನು ಬೆಳ್ಳಿ ಮೋಡದ ಇಂದಿರೆ ಪಾತ್ರದ ಮೂಲಕ ತೋರಿಸ್ಕೊಡ್ತಾರೆ. ಸ್ವಾಭಿಮಾನಿ ಅಂದರೆ ತಾನು ಮನಸ್ಸಾರೆ ಮೆಚ್ಚಿದ್ದ ಮೋಹನನ ಒಂದು ಸ್ವಾರ್ಥ ಭಾವವನ್ನು ಅರ್ಥ ಮಾಡಿಕೊಂಡು ಅವನನ್ನು ದಿಟ್ಟತನದಿಂದ ನಿರಾಕರಿಸ್ತಾಳಲ್ಲ, ಅದರಲ್ಲಿ ನಾವು ಹೆಣ್ಣಿನ ಒಂದು ಸ್ವಾಭಿಮಾನವನ್ನು ಖಂಡಿತವಾಗಿ ಗುರುತಿಸ್ತಾ ಹೋಗಬಹುದು. ಬದುಕೆಂದರೆ ಸುಖದ ಸುಪ್ಪತ್ತಿಗೆ ಅಲ್ಲ, ಹಣದಿಂದ ಎಲ್ಲದನ್ನು ಕೊಂಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನೋದನ್ನು ಹಲವು ಕಾದಂಬರಿಗಳಲ್ಲಿ ಚಿತ್ರಿಸ್ತಾ ಹೋಗ್ತಾರೆ ತ್ರಿವೇಣಿಯವರು. ಸೋತು ಗೆದ್ದವಳು, ಹಣ್ಣಲ್ಲಿ ಚಿಗುರಿದಾಗ, ದೂರದ ಬೆಟ್ಟ ಈ ಕಾದಂಬರಿಗಳಲ್ಲಿ ಗಂಡು ಹೆಣ್ಣುಗಳ ದೈಹಿಕ ಸಂಬಂಧಕ್ಕೂ ಮಾನಸಿಕ ಸಂಬಂಧಕ್ಕೂ ಇರುವ ಅಂತರವನ್ನು ಬಹಳ ಸೂಕ್ಷ್ಮವಾಗಿ ಬಿಚ್ಚಿಡ್ತಾ ಹೋಗ್ತಾರೆ. ಹಾಗೂ ಅಷ್ಟೇ ಉದಾರವಾದ ಮತ್ತು ಪ್ರಗತಿಪರ ಮನೋಭಾವದಿಂದ ವಿಧವಾ ವಿವಾಹವನ್ನು ಸಮರ್ಥನೆ ಕೂಡ ಮಾಡ್ತಾರೆ ಈ ಕಾದಂಬರಿಗಳಲ್ಲಿ. ಹಾಗೆ ಹೃದಯಗೀತ ಮತ್ತು ಕಾಶಿಯಾತ್ರೆ 2 ವಿಭಿನ್ನ ತಳಹದಿಯ ಕಾದಂಬರಿಗಳು. ಕಾಶಿಯಾತ್ರೆಯ ಕನಸು ಕಾಣುವಂಥ ಪಾತಜ್ಜಿಯ ಒಂದು ದೈನಂದಿನ ಬದುಕು, ವಠಾರದ ಬಡತನದ ಬದುಕು, ಹಾಗೂ ಹೃದಯಗೀತಾದ ಅಸಮ ವಯಸ್ಸಿನ ಪ್ರಣಯ 2 ವಿಭಿನ್ನ ನೆಲೆಯ ಕಾದಂಬರಿಗಳನ್ನು ಓದುಗರ ಮನಸ್ಸು ತಟ್ಟು ಹಾಗೆ ಚಿತ್ರಿಸ್ತಾ ಹೋಗ್ತಾರೆ. ಓದುಗರ ಮನಸ್ಸನ್ನು ಸ್ಪರ್ಶಿಸ್ತವೆ ಕಾದಂಬರಿಗಳು. ಮುಕ್ತಿ ಮತ್ತು ಕಂಕಣ ಈ ಕಾದಂಬರಿಗಳಲ್ಲಿ ಕಾಲೇಜಿನ ಸಹಪಾಠಿಗಳ, ಒಂದೇ ವಯಸ್ಸಿನ ಕಾಲೇಜಿನ ಸಹಪಾಠಿಗಳ ಒಂದು ಸ್ನೇಹ, ಅವರ ಕನಸು, ಅವರ ಬದುಕು, ಮತ್ತು ಮುಂದುವರೆದಂಥ ಅವರ ಬದುಕಿನಲ್ಲಿ ಹೇಗೇಗಾಯಿತು ಇದನ್ನೆಲ್ಲ ಕೂಡ ಸೊಗಸಾಗಿ ಬರಿತಾ ಹೋಗ್ತಾರೆ. ತಾವರೆಯ ಕುಳ ಈ ಕಾದಂಬರಿನಲ್ಲಿ ಗಂಡನ ಗೆಳೆಯನ ಬಗೆಗೆ ಆಕರ್ಷಣೆ ಹುಟ್ಟಿ, ಆಕರ್ಷಣೆಯಿಂದ ಕಥಾನಾಯಕಿ ಹೇಗೆ ಹೊರಗೆ ಬರ್ತಾಳೆ ಅನ್ನೋದರ ಕುರಿತು ತುಂಬ ತುಂಬ ಸುಂದರವಾಗಿ ಬರೀತಾರೆ. ಮುಚ್ಚಿದ ಬಾಗಿಲು ಮನಸ್ಸಿನೊಳಗಿನ ಮುಚ್ಚಿದ ಬಾಗಿಲಿನ ಹಿಂದಿನ ಸಂಘರ್ಷಗಳನ್ನು ಹೇಳ್ತಾ ಹೋಗುತ್ತೆ. ಅವಳ ಮನೆ, ಅವಳ ಮಗಳು, ಭಾನು ಬೆಳಗಿತು, ವಸಂತಗಾನ ಈ ಕಾದಂಬರಿಗಳು ಕೂಡ ಓದುಗರ ಮನಸ್ಸನ್ನು ಗೆದ್ದಂಥವು. ಸಣ್ಣ ಕಥೆಗಳ ಸಂಕಲನಗಳು, ಸಮಸ್ಯೆಯ ಮಗು, 2 ಮನಸ್ಸು, ಹೆಂಡತಿಯ ಹೆಸರು, ಇವುಗಳಲ್ಲಿ ಒಂದೊಂದು ಕಥೆಗಳು ಕೂಡ ಒಂದೊಂದು ಕಾದಂಬರಿಗಳಾಗುವಷ್ಟು ಕಥಾ ವಿಸ್ತೀರ್ಣವನ್ನು, ಕಥಾ ವೈಶಾಲ್ಯತೆಯನ್ನು, ಒಂದು ವಿಸ್ತಾರವಾದಂಥ ಒಂದು ಪರಿಧಿಯನ್ನು ಹೊಂದಿರತಕ್ಕಂಥ ಕಥೆಗಳು. ಅಜ್ಜಿಯ ಸಾವಿನ ಒಂದು ಪರಿಣಾಮ ಹೇಗೆ ಎಳೆಯ ಮನಸ್ಸಿನ ಮೇಲೆ ಆ ಸಾವಿನ ಪರಿಣಾಮ ಬೀರುತ್ತೆ, ಆ ಸಮಯಕ್ಕೆ ಅಜ್ಜಿಯ ಸಾವಿನ ಸಮಯ ಸರಿಯಾಗಿ ಆ ಮಗು ಹೇಗೆ ಭಯಭೀತಗೊಳ್ಳುತ್ತೆ ಇದನ್ನು ಕೂಡ ಬರಿತಾ ಹೋಗ್ತಾರೆ. ಅಮ್ಮನೊಟ್ಟಿಗೆ ಪಕ್ಕದ ಮನೆ ಅರ್ಶಿನ ಕುಂಕುಮಕ್ಕೆ ಹೋಗುವಂಥ ಹೊರಡುವಂಥ ಪುಟಾಣಿಯ ಒಂದು ರಿಬ್ಬನ್ ಕನಸನ್ನು, ಹಾಗೆ ಅರಶಿನ ಕುಂಕುಮಕ್ಕೆ ಹೋದರೆ ಜೊತೆಗೆ ಅಮ್ಮನ ಜೊತೆಗೆ ಹೋದರೆ ತನಗೂ ಕೂಡ ಬಾಳೆಹಣ್ಣು ಸಿಗುತ್ತೆ ಅನ್ನುವಂಥ ಒಂದು ಕನಸು. ಇದನ್ನು ಎಷ್ಟು ಚೆನ್ನಾಗಿ ಅವರು ಹೇಳ್ತಾ ಹೋಗ್ತಾರೆ ಅಂದರೆ, ತಾನೇ ಮಗು ಆದ ಹಾಗೆ ಆ ಮಗುವಿನ ಭಾವನೆಗಳನ್ನು ಪರಕಾಯ ಪ್ರವೇಶ ಮಾಡಿದ ಹಾಗೆ ಹಿಡಿದಿಡ್ತಾ ಹೋಗ್ತಾರೆ. ಇದನ್ನು ಹೇಳೋದಕ್ಕಿಂತ ನಾವೇ ಓದಿದರೆ ಅದರ ಸೊಗಸು ಏನು ಅನ್ನೋದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು.
ಹೀಗೆ ಅವ್ರ ಕಾದಂಬರಿಗಳು ಚಲನಚಿತ್ರಗಳಾಗಿ ಮೂಡಿ ಬಂದಾಗಲಂತೂ ಅವರ ಅಭಿಮಾನಿಗಳ ಸಂಖ್ಯೆ ಸಾವಿರ ಪಟ್ಟು ಹೆಚ್ಚಾಗ್ತಾ ಹೋಯಿತು. ಶರಪಂಜರ, ಬೆಳ್ಳಿ ಮೋಡ, ಮುಕ್ತಿ, ಕಂಕಣ, ಹೂವು ಹಣ್ಣು, ಹಣ್ಣೆಲೆ ಚಿಗುರಿದಾಗ ಎಲ್ಲ ಸಿನಿಮಾಗಳು ಜನಪ್ರಿಯವಾದಂಥ ಸಿನಿಮಾಗಳು. ತನ್ಮೂಲಕ ತ್ರಿವೇಣಿಯವರಿಗೆ ಒಂದು ಸ್ಟಾರ್ ವ್ಯಾಲ್ಯೂವನ್ನು ತಂದುಕೊಟ್ಟಂಥ ಸಿನಿಮಾಗಳು ಕೂಡ. ಅಷ್ಟೇ ಅಲ್ಲ, ದೂರದರ್ಶನದಲ್ಲಿ ಕೂಡ ಅವರ ಕಥೆಗಳು, ಕಾದಂಬರಿಗಳು ಧಾರಾವಾಹಿಯಾಗಿ ಮೂಡಿಬಂದವು. ಸಾಹಿತ್ಯ ಲೋಕದ ಮಿನುಗುತಾರೆಯಾಗಿ ಬೆಳೆದಂಥವರು ತ್ರಿವೇಣಿಯವರು. ಅವರ ಅವಳಮನೆ ಕಾದಂಬರಿಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಬಂದಿದೆ. ಸಮಸ್ಯೆಯ ಮಗು ಕಥಾ ಸಂಕಲನ ದೇವರಾಜ್ ಬಹದ್ದೂರ್ ಪ್ರಶಸ್ತಿಯನ್ನು ಪಡ್ಕೊಂಡಿದೆ. ತ್ರಿವೇಣಿಯವರ ಅಪಸ್ವರ ಮತ್ತು ಅಪಜಯ ಹಿಂದಿಗೆ ಅನುವಾದಗೊಂಡಿದೆ ತ್ರಿವೇಣಿ ಸಪ್ತಕ್ ಅನ್ನುವಂಥ ಹೆಸರಿನಲ್ಲಿ. ಶರಪಂಜರ ಮ್ಯಾಡ್ ವುಮನ್ ಅನ್ನೋ ಹೆಸರಿನಲ್ಲಿ ಇಂಗ್ಲಿಷ್ ಅನುವಾದ ಆಗಿದೆ. ಬೆಕ್ಕಿನ ಕಣ್ಣು ತೆಲುಗಿಗೆ ಭಾಷಾಂತರವಾಗಿದೆ. ತಮ್ಮನ್ನು ಕಾಡ್ತಾ ಇದ್ದಂಥ ಅಸ್ತಮಾ ಕಾಯಿಲೆಯ ನಡುವೆಯೂ ಇಷ್ಟೊಂದು ಗಣನೀಯ ಮಹತ್ವದ ಕಾಣಿಕೆಗಳನ್ನು ನೀಡಿರುವಂಥ ತ್ರಿವೇಣಿಯವರು ಎಂದೆಂದಿಗೂ ಕನ್ನಡ ಓದುಗನ ಹೃದಯ ಸಿಂಹಾಸನದ ಸಾಮ್ರಾಜ್ಞಿ ಅಂದರೆ ಖಂಡಿತ ತಪ್ಪಾಗಲಾರದು. ಹಾಗೆ ಅವರ ಬದುಕಿನ ಬಗ್ಗೆ ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಅವರ ಬರವಣಿಗೆಯ ಒಂದು ಹರಹು ಏನಿದೆ ಅದನ್ನು ನಾವು ಇಲ್ಲಿವರೆಗೆ ತಿಳ್ಕೊಂಡ್ವಿ. ಅವರ ಬದುಕಿನ ಬಗೆಗೆ ಕೂಡ ಕೆಲವು ಮಾಹಿತಿಗಳನ್ನು ನಾವು ಈ ಮೂಲಕ ತಿಳ್ಕೊಳ್ಳೋಣ. ಕೃಷಕಾಯದ ಗೌರವರ್ಣದ ಪ್ರಜ್ಞಾವಂತಿಕೆಯ ಬೆಳಕಿನ ಕಣ್ಣುಗಳುಳ್ಳ ತ್ರಿವೇಣಿಯವರದ್ದು ಕಣ್ಣೊಡನೆ ಕೈ ಮುಗಿದು ಗೌರವಿಸಬೇಕು ಅನ್ನುವಂಥ ಒಂದು ವ್ಯಕ್ತಿತ್ವ. ಯಾವುದೋ ಸಮಾರಂಭದಲ್ಲಿ ತ್ರಿವೇಣಿಯವರು ತಮ್ಮನ್ನು ಭೇಟಿಯಾದ ಒಬ್ಬ ಮಹನೀಯರಿಗೆ ಕೇಳಿದ್ರಂತೆ, ನೀವು ತ್ರಿವೇಣಿಯವರ ಕಾದಂಬರಿಯನ್ನು ಓದಿದ್ದೀರಾ ಅಂತ ಕೇಳಿದ್ರಂತೆ. ಅವ್ರಿಗೆ ಇವರೇ ತ್ರಿವೇಣಿ ಅಂತ ಗೊತ್ತಿರಲಿಲ್ಲ. ಇವರು ಅನಸೂಯ ಶಂಕರ್ರಾಗಿ ಅವ್ರಿಗೆ ಪರಿಚಯ ಆಗಿದ್ದರು. ಅವರು ಅಯ್ಯ ಏನಿರುತ್ತೆ ರೀ ಆ ಕಾದಂಬರಿಗಳಲ್ಲಿ ಅಂತ ಉಡಾಫೆಯಾಗಿ ಹೇಳಿದ್ರಂತೆ. ಹಾಗಂತ ತ್ರಿವೇಣಿಯವರೇನು ಬರೆಯೋದನ್ನು ಬಿಡಲಿಲ್ಲ ಅಂತ ಇಟ್ಕೊಳ್ಳಿ. ಅದೇ ಸಂದರ್ಭದಲ್ಲಿ ತೆಲುಗಿನ ಒಬ್ಬ ಖ್ಯಾತ ಲೇಖಕರು ಅವರು ಸಂದರ್ಶನದಲ್ಲಿ ಯಾರೋ ಒಬ್ಬರು ಕೇಳಿದ್ರಂತೆ, ನೀವು ಕನ್ನಡದಲ್ಲಿ ಯಾರ ಕಾದಂಬರಿಯನ್ನು ಓದಿದ್ದೀರಿ ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ಒನ್ ಆ್ಯಂಡ್ ಓನ್ಲಿ ತ್ರಿವೇಣಿ ಅಂತ. ಈ ಮಾತನ್ನು ಕೇಳಿ ತ್ರಿವೇಣಿಯವರು ಹಿಗ್ಲಿಲ್ಲ ಕೂಡ. ಯಾವುದಕ್ಕೂ ಹಿಗ್ಲಿಲ್ಲ, ಯಾವುದಕ್ಕೂ ಕೂಗಲಿಲ್ಲ. ತಮ್ಮ ಪಾಡಿಗೆ ತಾವು ಬರಿತಾ ಹೋದರು. ಬರಹದ ಸುಖಕ್ಕಾಗಿ ಬರಿತಾ ಹೋದರು. ತಮ್ಮ ಮನಸ್ಸಿನ ಆಸಕ್ತಿಗೋಸ್ಕರ ಬರಿತಾ ಹೋದರು. ಮನಸ್ಸಿನ ಖುಷಿಗಾಗಿ ಬರಿತಾ ಹೋದರು. ಬಹಳ ಚಂದವಾಗಿ ಅಭಿಮಾನಿಗಳಿಗೋಸ್ಕರ ಬರಿತಾ ಹೋದರು ತ್ರಿವೇಣಿಯವರು. ಮೂಡಿದ್ದಾಗ ದಿನಗಟ್ಟಲೆ ಕೂತ್ಕೊಂಡು ಬರಿತಾ ಇದ್ರಂತೆ. ಮೂಡಿಲ್ಲ ಅಂತಂದರೆ ತಿಂಗಳಾದರೂ ಪೆನ್ನನ್ನು ಕೈನಲ್ಲಿ ಹಿಡಿತಾ ಇರಲಿಲ್ವಂತೆ ತ್ರಿವೇಣಿಯವರು. ತ್ರಿವೇಣಿ ಅನ್ನೋ ಕಾವ್ಯನಾಮದ ಬದಲು ಸ್ವಂತ ಹೆಸರಿಂದ ಬರೀಬೇಕಾಗಿತ್ತು ಅಂತ ಬಹಳಷ್ಟು ಸಲ ಪೇಚಾಡ್ಕೋತಾ ಇದ್ರಂತೆ ತ್ರಿವೇಣಿಯವರು. ಹಾಗೆ ತಮ್ಮ ತಂಗಿ ಆರ್ಯಾಂಬಾ ಪಟ್ಟಾಭಿ ಅವರಿಗೆ ಕೂಡ ಈ ಕುರಿತು ಸಜೆಷನ್ ಕೊಟ್ರಂತೆ, ನೀವು ಯಾವುದೇ ಕಾರಣಕ್ಕೂ ಕಾವ್ಯನಾಮದಲ್ಲಿ ಬರಿಬೇಡ, ಆರ್ಯಾಂಬಾ ಅನ್ನೋ ಹೆಸರಿನಲ್ಲೇ ಬರಿ ಅಂತ ತ್ರಿವೇಣಿಯವರು ಅವರಿಗೆ ಸಜೆಷನ್ ಕೊಟ್ಟರು ಅನ್ನೋದನ್ನು ಆರ್ಯಾಂಬಾ ಪಟ್ಟಾಭಿಯವರು ಹೇಳ್ಕೊಂಡಿದ್ದಾರೆ. ತ್ರಿವೇಣಿಯವರದ್ದು ಮೇಲ್ಮಧ್ಯಮ ಕುಟುಂಬ. ಅವ್ರ ತಂದೆ ಕೃಷ್ಣಸ್ವಾಮಿಯವರು ಖ್ಯಾತ ವಕೀಲರಾಗಿದ್ದರಿಂದ ಮನೆಯಲ್ಲಿ ಆಳು ಕಾಳುಗಳಿದ್ರು, ಅಡುಗೆಯವರಿದ್ದರು. ಹಾಗಾಗಿ ಅಡುಗೆ ಮನೆ ಕೆಲಸದ ಹೊರೆ ತ್ರಿವೇಣಿಯವ್ರಿಗೆ ಇರಲಿಲ್ಲ. ಅವರು ರಾಣಿ ಹಾಗೆ ಬದುಕಿದವರು. ಆದರೆ ಅವರ ಅಸ್ತಮ ಅವರನ್ನು ಸದಾ ಕಾಡ್ತಾನೆ ಇತ್ತು. ಎರಡು ದಿಂಬುಗಳನ್ನ ಒಂದ್ರ ಮೇಲೆ ಒಂದು ಪೇರಿಸ್ಕೊಂಡು ಅದ್ರ ಮೇಲೆ ಹೊರಗಿದ ಹಾಗೆ ಕೂತ್ಕೊಂಡೇ ಇಡೀ ರಾತ್ರಿ ಕಳೀತಾ ಇದ್ರಂತೆ ತ್ರಿವೇಣಿಯವರು. ಸಹಜವಾಗಿ ಉಸಿರಾಡೋದು ಎಷ್ಟು ಸುಖ ಅಂತ ಪದೇ ಪದೇ ಹೇಳ್ತಾ ಇದ್ರಂತೆ. ಅಷ್ಟು ಅವರನ್ನು ಅಸ್ತಮ ಕಾಯಿಲೆಗೆ ಹಸಿಗೊಳಿಸಿತ್ತು ಕೂಡ. ಆಮೇಲೆ ಅವರು ಮೈಸೂರಿನ ಶಾರದಾ ವಿಲಾಸ ಕಾಲೇಜಿನಲ್ಲಿ ಸೈಕಾಲಜಿ ಓದುವಾಗ ಅವರ ದೂರದ ಸಂಬಂಧಿಕರಾಗಿದ್ದರು ಇಂಗ್ಲೀಷ್ ಪ್ರೊಫೆಸರ್ ಶಂಕರ್ ಅವರು ಒಂದು ಸಲ ಕೇಳಿದ್ರು, ಯಾವಾಗಮ್ಮ ಮದುವೆ ಅಂತ ಕೇಳಿದ್ರಂತೆ. ಅದಕ್ಕೆ ಅಯ್ಯೋ ನನ್ನಂಥ ಅಸ್ತಮಾ ಪೇಷಂಟ್ನ ಯಾರು ಮದುವೆ ಆಗ್ತಾರೆ ಅಂತ ನಕ್ಕರಂತೆ ತ್ರಿವೇಣಿ. ಅದಕ್ಕೆ ಅವರು ನಾನು ಮದುವೆ ಆಗ್ತೀನಿ ಆಗಬಹುದಾ ಅಂತ ಕೇಳಿದ್ರಂತೆ. ಕೇಳಿದಷ್ಟೇ ಅಲ್ಲ, ಅವರು ಮದುವೆ ಮಾಡಿಕೊಂಡ್ರು ಕೂಡ ತ್ರಿವೇಣಿಯವ್ರನ್ನ. ಅನಸೂಯ ಶಂಕರ್ ಅವ್ರನ್ನ ತ್ರಿವೇಣಿಯಾಗಿ ಬದಲಾಯಿಸಿದವರೇ ಶಂಕರ್ ಅವರು ಅಂತ ನಾವಿಲ್ಲಿ ನೆನಪು ಮಾಡ್ಕೊಳ್ಬೋದು. ಹಾಗೆ ತುಂಬ ಪ್ರೀತಿಯಿಂದ ತಮ್ಮ ಪ್ರೀತಿಯ ಮಡದಿಯನ್ನು ರಾಣಿ ಥರನೇ ನೋಡಿಕೊಂಡ್ರಂತೆ. ಅವ್ರ ಮನೇಲಿ ಕೂಡ ಆಳು ಕಾಳುಗಳಿದ್ರು. ಇವರಿಗೆ ಅಡುಗೆ ಮನೆ ಕೆಲಸದ ಹೊರೆ ಗಂಡನ ಮನೇಲಿ ಕೂಡ ಇರಲಿಲ್ಲ. ಏನಾದರೂ ಕೆಲಸ ಮಾಡಬೇಕು ಅಂತ ಅಡುಗೆ ಮನೆಗೆ ಹೋದರೆ ಅವ್ರಿಗೆ ಮಣೆ ಹಾಕಿ ಚಾಪೆ ಹಾಕಿ ಕಾಫಿನ ತಿಂಡಿನ ಏನು ಕೊಡಬೇಕು ಅಂತ ಉಪಚಾರ ಮಾಡ್ತಾಯಿದ್ರಂತೆ ಅಲ್ಲಿಯವರೆಲ್ಲ. ಹಾಗಾಗಿ
ಇವ್ರಿಗೆ ಅಲ್ಲಿ ಯಾವ ಕೆಲಸನೂ ಇರಲಿಲ್ಲ. ತುಂಬ ಸೊಗಸಾಗಿ ಅವರನ್ನು ನೋಡ್ಕೊಳ್ತಾ ಇದ್ದರು ಶಂಕರ್ ಅವರು. ಹಾಗೆ ತ್ರಿವೇಣಿಯವರ ಸಾಹಿತ್ಯದ ಒಂದು ಚಟುವಟಿಕೆಗಳನ್ನು ಬಹಳ ಬಹಳ ಪ್ರೋತ್ಸಾಹಿಸಿದವರು ಶಂಕರ್ ಅವರು. ಅವರಿಗೆ ಅಗತ್ಯವಾದಂಥ ಎಲ್ಲ ಅವಕಾಶವನ್ನು ಒದಗಿಸಿಕೊಟ್ರು. ನಿಮ್ಹಾನ್ಸ್ನ ವೈದ್ಯರುಗಳನ್ನು, ಡಾಕ್ಟರ್ಗಳನ್ನು ಭೇಟಿ ಮಾಡಿಸಿದ್ರು. ಮತ್ತು ತ್ರಿವೇಣಿಯವರ ಅದ್ಭುತವಾದ ಒಂದು ಕಥಾ ರಚನೆ ಏನಿದೆ ಅದನ್ನು ಅವರು ನೋಡಿದರು. ಹಾಗೆ ಅದನ್ನು ಬೆನ್ನೆಲುಬಾಗಿ ನಿಂತು ಅದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟರು. ಹಾಗಾಗಿಯೇ ತ್ರಿವೇಣಿಯವರ ಇಷ್ಟು ಅದ್ಭುತವಾದ ಕಾದಂಬರಿಗಳ ಒಂದು ಬೆನ್ನೆಲುಬು ಶಂಕರ್ರವರು ಅಂತಂದರೆ ಖಂಡಿತ ತಪ್ಪಾಗಲಾರ್ದು. ಬರವಣಿಗೆ ಒಂದು ತಪಸ್ಸಿನಲ್ಲಿ ಮುಳುಗಿ ಹೋಗ್ತಾ ಇದ್ದಂಥ ತ್ರಿವೇಣಿಯವ್ರಿಗೆ ಸಂಗೀತ ಇಷ್ಟ ಆಗ್ತಿರ್ಲಿಲ್ಲ, ಕ್ರೀಡೆಗಳು ಇಷ್ಟ ಆಗ್ತಿರ್ಲಿಲ್ಲ. ಕ್ರೀಡೆಗಳು ಅಂದರೆ ಅವರು ಸ್ವಲ್ಪ ಅವ್ರಿಗೆ ಪ್ರಾಬ್ಲಮ್ ಇದ್ದಿದ್ದರಿಂದ ಅವರು ಯಾವ ಆಟೋಟಗಳಲ್ಲೂ ಭಾಗವಹಿಸ್ತಾ ಇರಲಿಲ್ಲ. ಮತ್ತು ಭಾಷಣ ಕೇಳೋದಾಗಲಿ ಭಾಷಣ ಮಾಡೋದಾಗಲಿ ಅವ್ರಿಗೆ ಒಂಚೂರು ಇಷ್ಟ ಆಗ್ತಿರ್ಲಿಲ್ಲ. ತಾವೇ ಸ್ವತಃ ಭಾಷಣ ಮಾಡುವಂತಂದ್ರೆ ಅವ್ರು ಯಾವತ್ತೂ ಭಾಷಣ ಮಾಡಿದವರಲ್ಲ. ಅವ್ರಿಗೆ ತನ್ನ ಪಾಡಿಗೆ ತಾನು ಬರಿತಾ ಹೋಗಬೇಕು ಅನ್ನೋಂಥ ಒಂದು ಕನಸು ಅಷ್ಟೇ. ತಂದೆ ಆಗಿರುವಂಥ ಒಂದು ಪುಟ್ಟ ಮನೆ, ತಂದೆ ಆಗಿರುವಂಥ ಒಂದು ಪುಟಾಣಿ ಮಗು, ತನ್ನ ಪ್ರೀತಿಯ ಪತಿ, ಇವ್ರ ಜೊತೆ ಆರಾಮಾಗಿ ಸುಖವಾಗಿ ಸಂತೋಷವಾಗಿ ಜೀವನ ಮಾಡಬೇಕು ಅನ್ನುವಂಥದ್ದು ಅವ್ರ ಕನಸಾಗಿತ್ತು. ಅವ್ರಿಗೆ ವಿದೇಶ ಪ್ರವಾಸಕ್ಕೆ ಹೋಗಬೇಕು ಅನ್ನೋ ಕನಸಿತ್ತು. ಹಾಗೆ ತನ್ನ ಕಾದಂಬರಿಗಳು ಚಲನಚಿತ್ರ ಆಗಬೇಕು ಅನ್ನುವಂಥ ಒಂದು ಕನಸು ಇತ್ತು. ಆದರೆ ಅವರ ದೈಹಿಕ ಪರಿಸ್ಥಿತಿ ಸ್ವಲ್ಪ ಅವರಿಗೆ ಅವಾಗವಾಗ ತೊಂದರೆ ಕೊಡ್ತಾ ಇತ್ತು. ಹಾಗಾಗಿಯೇ ಅವ್ರಿಗೆ 3 ಗರ್ಭಪಾತಗಳಾದವು. 3 ಗರ್ಭಪಾತಗಳಲ್ಲಿ ಅವರು ಮಕ್ಕಳನ್ನು ಕಳ್ಕೊಂಡ್ರು. ಆದರೆ ಅವ್ರಿಗೆ ಮಗು ಆಗಬೇಕು ಅನ್ನೋಂಥ ಬಹಳ ಕನಸಿತ್ತು ಅವ್ರಿಗೆ. ಅವರು ಆ ಕನಸನ್ನು ಮಗುವಿಗಾಗಿ ಕಾತರಿಸ್ತಾ ಇದ್ದಂಥ ಇವ್ರ ಮನಸ್ಸಿನ ಬಯಕೆಯನ್ನು ನಾವು ಅವರ ಹಲವಾರು ಕಥೆಗಳಲ್ಲಿ ಕಾಣ್ತಾ ಹೋಗ್ಬೋದು. ತಂಗಿ ಆರ್ಯಾಂಬರ ಮಕ್ಕಳನ್ನು ಪ್ರೀತಿಯಿಂದ ಮುದ್ದಾಡ್ತಾ ಇದ್ರಂತೆ. ನನ್ನ ಮಗುನ ನೀನು ಮತ್ತು ಅಮ್ಮ ಚೆನ್ನಾಗಿ ನೋಡ್ಕೋತೀರಾ ಅಲ್ವಾ ಅಂತ ಹನಿಗಣ್ಣಾಗಿ ಆರ್ಯಾಂಬ ಅವ್ರನ್ನ ಕೇಳ್ತಾ ಇದ್ರಂತೆ ಕೂಡ. ತನ್ನನ್ನು ಬಹಳವಾಗಿ ಪ್ರೀತಿಸ್ತಾ ಇದ್ದಂಥ ಶಂಕರ್ ಅವ್ರಿಗೆ ತನ್ನ ಬಹಳ ಮುಚ್ಚಟೆಯಿಂದ ನೋಡ್ಕೊಳ್ತಾ ಇದ್ದಂಥ ಅವ್ರ ಕುಟುಂಬಕ್ಕೆ ತಾನೊಂದು ಮಗುವಿನ ಕಾಣಿಕೆಯನ್ನು ಕೊಡಬೇಕು ಅನ್ನುವಂಥದ್ದು ಒಂದು ಬಹಳ ದೊಡ್ಡ ಕನಸಾಗಿತ್ತು ತ್ರಿವೇಣಿಯವ್ರಿಗೆ. ಹಾಗೆ 4ನೇ ಗರ್ಭ ಧರಿಸಿದ್ದವರು 35ರ ವಯಸ್ಸಿನಲ್ಲಿ ತನ್ನ ಮಗುಗೆ ತನ್ನ ಮೊದಲ ಕಾದಂಬರಿ ಅಪಸ್ವರದ ಮೀರಾಳ ಹೆಸರನ್ನೇ ಇಡಬೇಕು ಅಂತ ಅವರು ಕನಸು ಕಾಣ್ತಾ ಇದ್ದರು. ಅವರ ಆಸೆಯಂತೆ ಹೆಣ್ಣು ಮಗು ಕೂಡ ಆಯಿತು. ಆದರೆ ಅವರು ತುಂಬ ಅಶಕ್ತರಾಗಿದ್ದರಿಂದ ಅವರನ್ನು ಶಸ್ತ್ರಕ್ರಿಯೆ ಮೂಲಕ ಆ ಮಗುವನ್ನು ತೆಗಿಬೇಕಾಯಿತು. ಅವರು ಕಣ್ತುಂಬ ತಮ್ಮ ಆಸೆಯ, ತಮ್ಮ ಮುದ್ದಿನ, ತಮ್ಮ ಪ್ರೀತಿಯ, ತನ್ನ ಕನಸಿನ ಕೂಸನ್ನು ಆಸೆಯಿಂದ ಕಣ್ತುಂಬ ನೋಡಿದ್ರೋ ಇಲ್ಲವೋ ಗೊತ್ತಿಲ್ಲ. ಮಗು ಹುಟ್ಟಿದ 9ನೇ ದಿನಕ್ಕೇ ಅವರು 1963 ಜುಲೈ 29 ಇಹಲೋಕಕ್ಕೆ ವಿದಾಯ ಹೇಳಿದರು. ಸಾಹಿತ್ಯದಾಗಸದ ಮಿನುಗುತಾರೆಯಾಗಿ ಅಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ರು ತ್ರಿವೇಣಿಯವರು. ಅವ್ರ ಕಾದಂಬರಿಗಳು ಚಲನಚಿತ್ರ ಆಗಿ ಪ್ರಶಸ್ತಿಗಳನ್ನು ಬಾಚಿಕೊಂಡಿದ್ದನ್ನು ನೋಡೋದಕ್ಕೆ, ಸಂತೋಷ ಪಡೋಕ್ಕೆ ಅವರಿರಲೇ ಇಲ್ಲ. ನೀನು ಎಷ್ಟು ಕಾಲ ಬದುಕದೆ, ಹೇಗೆ ಬದುಕದೆ ಅನ್ನೋದಕ್ಕಿಂತ ಈ ಲೋಕಕ್ಕೆ ಏನು ಬಿಟ್ಟು ಹೋದೆ ಅನ್ನೋದು ಮುಖ್ಯ. ಹಾಗೆ 100 ವರ್ಷ ಬದುಕಲಿಲ್ಲ, 100 ಕಾದಂಬರಿಗಳನ್ನು ಬರೀಲಿಲ್ಲ. ಆದರೂ ಕನ್ನಡ ಸಾಹಿತ್ಯ ಎಂದೆಂದೂ ಮರೆಯೋಕ್ಕಾಗದೇ ಇರುವಂಥ ಕೃತಿರತ್ನಗಳ ಒಂದು ಉಡುಗೊರೆಯನ್ನು ಕೊಟ್ಟು ದೇಹ ಮರೆಯಾದರೂ ಹೆಸರು ಶಾಶ್ವತ ಅನ್ನೋ ಹಾಗೆ ಹೊರಟು ಹೋದರು ತ್ರಿವೇಣಿಯವರು. ಅಂದಿನ ಕಾಲದ ದಿಗ್ಗಜರಾಗಿದ್ದಂಥ ಮಾಸ್ತಿ, ಕಾರಂತ, ಕುವೆಂಪು, ತರಾಸು, ಅನಕ್ಕರ ಇಂಥವರೆಲ್ಲರ ಎದುರು ಗಟ್ಟಿಯಾಗಿ ನಿಂತು ಜನಪ್ರಿಯವಾದರು ತ್ರಿವೇಣಿಯವರು. ಗಟ್ಟಿಯಾದ ಕಾದಂಬರಿಗಳನ್ನು ಬರೆದರು. ಕೇವಲ 12 ವರ್ಷಗಳಲ್ಲಿ 21 ಕೃತಿಗಳ ಮೂಲಕ ಹಲವಾರು ಭಾವಗಳನ್ನು ಅಭಿವ್ಯಕ್ತಪಡಿಸಿ ಮಹಿಳಾ ಸಾಹಿತ್ಯದ ಮಹಾನ್ ಚೇತನಗಳ ಸಾಲಿನಲ್ಲಿ ಧ್ರುವ ತಾರೆಯಾಗಿ ನಂಬರ್ 1 ಸ್ಥಾನದಲ್ಲಿ ನಿಂತಹ ತ್ರಿವೇಣಿಯವರಿಗೆ ಈ ಪ್ರಬಂಧ ಮಂಡನೆಯ ಮೂಲಕ ನಾವೆಲ್ಲ ತ್ರಿವೇಣಿಯವರ ಕಾದಂಬರಿಗಳನ್ನು ಓದಿ ಬೆಳೆದಂಥವರು, ಅವರ ಕಾದಂಬರಿಗಳನ್ನು ಓದ್ತಾ ನಾವು ಹೀಗೆ ಬರಿಬೇಕು ಅನ್ನುವಂಥ ಒಂದು ಕನಸು ಕಂಡು ಬರೆದಂಥವರು ನಾವುಗಳೆಲ್ಲ. ಒಂದು ಅಭಿಮಾನದ ಕೊಡುಗೆಯಾಗಿ ನನ್ನ ಈ ಒಂದು ಪ್ರಬಂಧ ಮಂಡನೆಯನ್ನು ಈ ಮೂಲಕ ತ್ರಿವೇಣಿಯವರಿಗೆ ನಾನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ಹಾಗೆ ಅಷ್ಟೇ ಅಲ್ಲ, ಅವರ ಒಂದು ಬರಹದ ಶೈಲಿ ಹೇಗಿತ್ತು ಅನ್ನೋದನ್ನು ನಾನು ಅವರ ಅಪಸ್ವರ ಮತ್ತು ಅಪಜಯ ಪುಸ್ತಕದ
ಕೆಲವು 1 ಅಥವಾ 2 ಪುಟಗಳನ್ನು ಓದುವುದರ ಮೂಲಕ ನಾನು ಅವರ ಬರಹದ ಶೈಲಿಯನ್ನು ನಿಮಗೆಲ್ಲ ಪರಿಚಯ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಇದು ಅಪಸ್ವರ, ತ್ರಿವೇಣಿಯವರ ಮೊಟ್ಟ ಮೊದಲ ಕಾದಂಬರಿ ಅಪಸ್ವರ. ಇದರ 2 ಪುಟಗಳನ್ನು ಮಾತ್ರ ನಾನು ಮೊದಲ 2 ಪುಟಗಳನ್ನು ನಾನು ಇಲ್ಲಿ ಓದೋಕ್ಕೆ ಇಷ್ಟಪಡ್ತೇನೆ. ಶುರುವಾಗೋದು ರಾಗ ಅನ್ನೋ ಶೀರ್ಷಿಕೆಯಿಂದ ಶುರುವಾಗುತ್ತೆ. ಅಪಸ್ವರ ಹೇಗೆ ಶುರುವಾಗುತ್ತೆ, ರಾಗ ತಾಳ, ಹಾಗೆ ರಾಗದಿಂದ ಶುರು ಮಾಡಿದ್ದಾರೆ. ಜಟಕಾ ಗಾಡಿಯೊಂದು ಚಾಮರಾಜಪೇಟೆ ರಸ್ತೆಯಲ್ಲಿ ನಿಧಾನವಾಗಿ ಹೋಗ್ತಾ ಇತ್ತು. ಗಾಡಿಗೆ ಬಡಕಲು ಮೈಯ ಸೊರಗಿದ ಕುದುರೆಯೊಂದನ್ನು ಕಟ್ಟಿತ್ತು. ಜಟಕಾ ಸಾಬಿ ಆರಾಮವಾಗಿ ಶಿಳ್ಳೆ ಹಾಕುತ್ತಾ ಕುದುರೆಯನ್ನು ಮೆಲ್ಲಗೆ ಓಡಿಸ್ತಾ ಇದ್ದ. ಬೇಗ ಗಾಡಿ ಹೊಡಿ ಸಾಬ್, ಆಮೇಲೆ ನಮಗೆ ಟ್ರೈನು ತಪ್ಪು ಹೋದಿತ್ತು. ಒಳಗಿಂದ ಗೊಗ್ಗರ ದನಿಯೊಂದು ಆನಂದದಲ್ಲಿ ಮೈಮರೆತಿದ್ದ ಸಾಬಿಯನ್ನು ಎಚ್ಚರಿಸ್ತು. ಆರಾಮಾಗಿ ಕುಳಿತುಕೊಳ್ಳಿ ಸಮಿ, ನಿಮ್ಮನ್ನು ಸರಿಯಾದ ಟೈಮಿಗೆ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬಿಡ್ತೀನಿ. 20 ವರ್ಷದಿಂದ ಈ ಊರನ್ನ ಗಾಡಿ ಹೊಡಿತಿದ್ದೀನಿ, ರೈಲ್ ಟೈಮ್ ನಂಗೆ ಗೊತ್ತಿಲ್ವಾ ಅನ್ನುತ್ತಾ ಸಾಮಿ ಹೇಯ್ ಎಂದು ಕುದುರೆಯನ್ನು 2 ಬಾರಿ ಚಾಟಿಯಿಂದ ಹೊಡೆದ. ಕುದುರೆ ತನ್ನ ಓಟವನ್ನು ಚುರುಕು ಮಾಡಿತು. ಇನ್ನೂ ಹೊಸಿ ಮುಂದಕ್ಕೆ ಬನ್ನಿ ಮಹಾರಾಜ್. ಎಷ್ಟು ಮುಂದಕ್ಕೆ ಬರಲೋ, ಇನ್ನೂ ಮುಂದೆ ಬಾ ಅಂದರೆ ಬಂದು ಕುದುರೆ ಮೇಲೆ ಕೂತ್ಕೋಬೇಕಾಗತ್ತೆ ಅಷ್ಟೇ. ಕೃಷ್ಣಪ್ಪನವರು ಸ್ವಲ್ಪ ಜುಗುಪ್ಸೆಯಿಂದ ನುಡಿದು ಮುಂದೆ ಸರಿದರು. ಕೃಷ್ಣಪ್ಪನವ್ರಿಗೆ ಸುಮಾರು 45 ವರ್ಷ ಆಗಿತ್ತು. ಮುಖದಲ್ಲಿ ದಯೆ ದೊಡ್ಡಸ್ತಿಕೆ ಎದ್ದು ತೋರ್ತಾ ಇತ್ತು. ಅವರು ಧರಿಸಿದ ಉಡುಪುಗಳು ಅವರ ಮಧ್ಯಮ ಥರದ ಜೀವನವನ್ನು ಎತ್ತಿ ತೋರಿಸ್ತಾ ಇದ್ವು. ಬಾದಾಮಿ ಬಣ್ಣದ ಚೆಕ್ಕಿನ ಕೋಟು, ಶುಭ್ರವಾಗಿದ್ದ ಕಚ್ಚೆ ಪಂಚೆ, ತಲೆ ಮೇಲೆ ಕಪ್ಪು ಬಣ್ಣದ ಟೋಪಿ ಹಾಕ್ಕೊಂಡು ಕಣ್ಣಿಗೆ ಕನ್ನಡಕ ಹಾಕ್ಕೊಂಡಿದ್ರು. ಎಲ್ಲಿಗೆ ಸ್ವಾಮಿ ತಾವಿಗೆ ಹೋಗೋದು? ಮೈಸೂರಿಗೆ. ಎಕ್ಸಿಬಿಷನ್ ನೋಡೋಕೆ ಹೋಗಿ ಸ್ವಾಮಿ? ಎಲ್ಲ ಕಣೋ, ನಮ್ಮ ಸ್ಥಳವೇ ಮೈಸೂರು, ಏನೋ ಕೆಲಸದ ಮೇಲೆ ಬೆಂಗಳೂರಿಗೆ ಬಂದಿದೆ ಅಷ್ಟೆ ಅನ್ನುತ್ತಾ ಕೃಷ್ಣಪ್ಪನವರು ಜೇಬ್ನೊಳಗೆ ಕೈ ಹಾಕಿ ಕರಿ ಮರದಿಂದ ಮಾಡಿದ್ದ ಪುಟ್ಟ ನಶ್ಯದ ಡಬ್ಬಿಯನ್ನು ಈಚೆಗೆ ತೆಗೆದು ಒಂದು ಚಿಟಿಕೆ ಮೂಗಿಗೆರಿಸಿ ಕೊಳಕು ಕಂದು ಬಣ್ಣದ ಕರ್ಚೀಫ್ನಿಂದ ಮೂಗುರಿಸ್ಕೊಂಡ್ರು. ಜಟಕದ ಮೂಲೆಯೊಂದರಲ್ಲಿ ಹುದುಗಿಕೊಂಡು ಕುಳಿತು ತನ್ನ ಮೊಣಕಾಲುಗಳ ಸಂದಿಯಲ್ಲಿ ಮುಖ ಮುಚ್ಚಿಕೊಂಡು ಆಗಾಗ್ಗೆ ಬಿಕ್ತಾ ಇದ್ದಂಥ ಪುಟ್ಟ ಹುಡುಗಿಯೊಬ್ಬಳ ಕಡೆ ತಿರುಗಿ, ಮೀರಾ ಇಲ್ಲಿ ನೋಡು, ಈ ಡಬ್ಬಿ ಮೇಲೆ ಎಷ್ಟೊಳ್ಳೆ ಚಿತ್ರ ಇದೆ, ಚೆನ್ನಾಗಿದೆಯೋ ಇಲ್ವೋ ನೋಡು ಎನ್ನುತ್ತಾ ಡಬ್ಬಿಯನ್ನು ಮೀರಳ ಮುಂದೆ ಚಾಚಿದ್ರು. ಮೀರಾ ಬಿಕ್ಕಳಿಸುತ್ತಲೇ ತನ್ನ ಮುಖವನ್ನು ಮೇಲೆತ್ತಿ ನೀರು ತುಂಬಿದ ಕಣ್ಣುಗಳಿಂದ ಡಬ್ಬಿಯ ಕಡೆ ನೋಡಿದ್ಲು. ಮುಖವೆಲ್ಲ ಕಣ್ಣೀರಿನಿಂದ ತೊಯ್ದು ಹೋಗಿತ್ತು. ಮುಂದಲೆಯ ಕೂದಲಿನ ಎಸಳುಗಳು ಒದ್ದೆಯಾಗಿ ಕೆನ್ನೆಗೆ ಅಂಟಿಕೊಂಡಿತ್ತು. ಕಣ್ಣುಗಳೆರಡೂ ಕೆಂಪಾಗಿದ್ವು. ಹೇಗಿದೆ ಚಿತ್ರ? ಮೀರಾ ಡಬ್ಬಿಯ ಮೇಲಿದ್ದ ಕುದುರೆ ಸಾರೋಟಿನ ಚಿತ್ರವನ್ನು ಯವೀಕದೆ ನೋಡಿದ್ಲು. ಹೇಗಿದೆ ಅಮ್ಮ? ಮೀರಾ ಉತ್ತರ ಹೇಳುವ ಬದಲು ಮುಖ ಮುಚ್ಚಿಕೊಂಡು ಅಳತೊಡಗಿದ್ಲು. ಕೃಷ್ಣಪ್ಪನವರು ಸ್ವಲ್ಪ ಬೇಸರದ ದನಿಯಲ್ಲಿ ಹೇಳಿದರು, ಅಳಬೇಡ ಅಂತ ಎಷ್ಟು ಸಲ ಹೇಳೋದು? ಅಳೋ ಹಾಗಿದ್ರೆ ನಿನ್ನ ಇಲ್ಲೇ ಇಳಿಸಿ ನಾನೊಬ್ಬನೇ ಮೈಸೂರಿಗೆ ಹೊರಟೋಗ್ತೀನಿ ಎಂದು ಗದರಿದರು. ಮೀರಾ ಹೆದರಿ ಉಸಿರು ಬಿಗಿ ಹಿಡಿದಳು. ಮೀರಳ ದುಃಖವನ್ನು ಮೊದಲಿಂದಲೂ ಗಮನಿಸಿದ್ದ ಸಾಬಿ ಹಿಂದಿರುಗಿ, ಯಾಕೆ ಸ್ವಾಮಿ, ಏನು ಬಚ್ಚ ಅಳ್ತದೆ ಎಂದ. ಯಾಕೋ ಗೊತ್ತಿಲ್ಲ ಎಂದು ಕೃಷ್ಣಪ್ಪನವರು ಮೊಟಕಾಗಿ ನುಡಿದು ಬೇರೆ ಕಡೆ ಮುಖ ತಿರುಗಿಸಿದ್ರು. ಗಾಡಿ ಸ್ಟೇಷನ್ ತಲುಪೋವರೆಗೂ ಮೀರಳಾಳು ಒಂದೇ ಸಮ ಸಾಗಿತ್ತು. ಕೃಷ್ಣಪ್ಪನವರು ಗಾಡಿಯಿಂದ ಇಳಿದು ಮೀರಾಳನ್ನು ಎತ್ತಿ ಇಳಿಸಿದ್ರು. ಮೀರಾ ದೊಡ್ಡಪ್ಪನ ಹಿಂದೆಯೇ ಅಳುಕುತ್ತಾ ಹೊರಟಳು. ಕೃಷ್ಣಪ್ಪನವರು ಮೀರಾ ತಮ್ಮ ಹಿಂದೆ ಬರೋದನ್ನು ನೋಡಿ, ನನ್ನ ಜೊತೆ ಬರಬೇಡ, ಸಾಮಾನುಗಳು ನೋಡ್ಕೊಂಡು ಇಲ್ಲೇ ನಿಂತಿರು ಅಂತ ಹೇಳಿ ಕ್ಯೂ ನಿಂತರು. ಮೀರಾ ಜನರ ಗುಂಪು ನೋಡಿ ತನ್ನ ದುಃಖಕ್ಕೆ ವಿರಾಮ ಕೊಟ್ಟಿದ್ಲು. ಜನರ ಗುಂಪಿನ ಕಡೆ ಹೆದರಿದ ದೃಷ್ಟಿ ಬೀರಿ ಆಗಾಗ್ಗೆ ದೊಡ್ಡಪ್ಪನ ಕಡೆ ತಿರುಗಿ ಸಮಾಧಾನ ಪಡಿತಾ ಇದ್ಲು. ಅವಳ ಸುತ್ತ ಒಂದು ಗೋಣಿ ಚೀಲದ ತುಂಬ ಪಾತ್ರೆಗಳು, ಹಾಸಿಗೆ, ಸುರುಳಿ, 2 ಟ್ರಂಕು, ಒಂದು ಬುಟ್ಟಿ ಮಲಗಿದ್ವು. ಕೃಷ್ಣಪ್ಪನವರು ಟಿಕೆಟ್ ತಗೊಂಡು ಬಂದು, ಕೂಲಿ ಬೇಕೇನಮ್ಮ ಅಂತ ಮೀರಳನ್ನು ಹೆದರಿಸ್ತಾ ಇದ್ದ ಕೂಲಿಯವನ್ನ ದೂರ ಹೊರಡಿಸಿ ಒಬ್ಬನಿಗೆ ಸಾಮಾನು ತೆಗೆದುಕೊಂಡು ಬರಲು ಹೇಳಿದರು. ಕೃಷ್ಣಪ್ಪನವರು ಸಾಮಾನುಗಳನ್ನು ಟ್ರೈನಿನಲ್ಲಿರಿಸಿ ಮೀರಾಳಿಗೆ ಕುಳಿತುಕೊಳ್ಳಲು ಸ್ಥಳ ಮಾಡಿಕೊಟ್ಟು, ಮಗು ಹಸುವಾಗ್ತಾ ಇದೆಯಾ ಅಂತಂದರು. ತುಂಬ ಹಸುವು. ಹಾಗಾದ್ರೆ ಇಲ್ಲೇ ಕೂತಿರು, ನಾನು ಹೋಗಿ ಕಾಫಿ ತಿಂಡಿ ತರ್ತೀನಿ ಅನ್ನುತ್ತಾ ಕೃಷ್ಣಪ್ಪನವರು ಕೆಳಗಿಳಿದು ಹೋದರು. ಮೀರಾ ಅವರು ಹೋದ ದಾರಿಯನ್ನೇ ನೋಡ್ತಾ ಇದ್ಲು. 1/4 ಗಂಟೆ ನಂತರ ಕೃಷ್ಣಪ್ಪನವರು 1 ಲೋಟ ಕಾಫಿ, 2 ಇಡ್ಲಿ ಕಟ್ಟಿಸ್ಕೊಂಡು ಬಂದರು. ಮೀರಳ ಎದುರಿಗೆ ತಿಂಡಿ ಕಾಫಿ ಇಟ್ಟು, ತಿನ್ನು ಮಗು ಎಂದರು. ಮೀರಾ ಆತುರದಿಂದ ತಿನ್ನತೊಡಗಿದ್ಲು. ಇದು ಮೀರಳ ಪ್ರಯಾಣದ ಮೊದಲ ಭಾಗ. ಅಪಜಯದಲ್ಲಿ ಅವಳ ಜೀವನದ ಒಂದು ಅಂತಿಮವಾದಂಥ ಒಂದು ನಿರ್ಧಾರ
ಅದನ್ನು ಹೇಗೆ ಅಳ್ತುಕೊಂಡ್ಲು ಅನ್ನೋದ್ರ ಬಗ್ಗೆ ಇದು ಕಡೆಯ 2 ಪುಟಗಳನ್ನ ನಾನಿಲ್ಲಿ ಓದೋಕ್ಕೆ ಇಷ್ಟಪಡ್ತೇನೆ. ಇದು ಅಪಜಯದ ಕಡೆಯ 1 ಪುಟಗಳು. ಶಾಮುವನ್ನು ಸರಸಿಗೆ ಮಕ್ಕಳಿಗೆ ಒಪ್ಪಿಸಿ ಕಣ್ಮರೆಯಾಗುವುದೊಂದೇ ತನಗೆ ಉಳಿದಿದ್ದ ಮಾರ್ಗ. ವೀಣಾ ತನ್ನಿಂದ ದೂರವಾಗಿದ್ಲು. ಈಗ ತಾನು ಶಾಮುವಿನಿಂದ ದೂರವಾಗಬೇಕು. ಮೀರಳ ಹೃದಯ ನೋವಿನಿಂದ ಬಿರಿಯಿತು. ಮುದ್ದಿನ ಕಳೆದುಕೊಂಡ ಮೀರಾ ಮೆಚ್ಚಿನ ಪತಿಯನ್ನು ತೋರಿಯಲೇಬೇಕಾಗಿತ್ತು. ಅಪಸ್ವರದೊಂದಿಗೆ ಪ್ರಾರಂಭವಾದ ಬಾಳು ಅಪಜಯದಲ್ಲಿ ಮುಕ್ತಾಯವಾಗಬೇಕಿತ್ತು. ಮಾರನೇ ದಿನ ಮೀರಾ ಮೈಸೂರಿಗೆ ಹೊರಟಳು. ಯಾವ ಸಮಾಚಾರವೂ ಇಲ್ಲದೆ ಅವಳು ಏಕಾಏಕಿ ಹೊರಟಿರೋದನ್ನು ಕಂಡು ಶಾಮುವಿಗೆ ಆಶ್ಚರ್ಯ ಆಯಿತು. ಔಷಧಿ ತರಕೋಗ್ತೀಯೇನು? ಇಲ್ಲ, ವಿಜಯ ತಾಯಿ ಆಗಲಿದ್ದಾಳೆ. ನರ್ಸಿಂಗ್ ಹೋಮ್ನ ಕೆಲಸ ನೋಡ್ಕೊಳ್ಳೋರು ಯಾರೂ ಇಲ್ಲ. ನೀನು ಬಂದು ನನ್ನ ಕೆಲಸವನ್ನು ಹಗುರ ಮಾಡು ಎಂದು ಗೋಪಿ ಕಾಗ್ದ ಬರೆದಿದ್ದಾನೆ. ಆದುದರಿಂದ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬರೋದು ಎಷ್ಟು ದಿನ ಆಗ್ಬೋದು? ಬಹುಶಃ ನಾನಿನ್ನು ಬರಲಾರೆ ಎಂದು ತೋರ್ತದೆ. ಮೀರಾ ಶಾಂತಲಾಗಿ ಹೇಳಿದಳು. ಮೀರಾ, ನನ್ನ ತಡಿಬೇಡಿ. ನಾನಿನ್ನು ಇಲ್ಲಿ 1 ಗಳಿಗೆನೂ ಇರಲಾರೆ. ನಿನ್ನನ್ನೇ ನಂಬ್ಕೊಂಡಿರೋ ಜನರ ಗತಿಯೇನು ಮೀರಾ? ಕಾಪಾಡೋ ದೇವರು ಹೇಗೋ ಕಾಪಾಡ್ತಾನೆ. ಹಿಂದೆ ನಾನು ಇರದೇನೆ ಅವರೆಲ್ಲ ಬದುಕಿದ್ರಲ್ವಾ? ಈಗ ಹೊರಡೋ ಕಾರಣ ಆದರೂ ಏನು ಮೀರಾ? ಕಾರಣ ನಾನು ಹೇಳಲಾರೆ. ಹೋದ್ಮೇಲೆ ಸರ್ಸಿ ಏನಾದರೂ? ಸರ್ಸಿಯನ್ನು ಮಾತ್ರ ನನ್ನ ವಿಷಯಕ್ಕೆ ದಂಡಿಸಬೇಡಿ. ಹಾಗಂತ ಭಾಷೆ ಕೊಡಿ. ಅವಳನ್ನೇ ಕರೆದು ಕೇಳ್ತೀನಿ ತಡಿ. ನನ್ನ ನಾಣೆ ಇದೆ. ಅವಳು ಕಾಮಾಕ್ಷಿ ಮತ್ತು ಸುಬ್ರಹ್ಮಣ್ಯರ ತಾಯಿ ಅಲ್ವೇ? ಅವಳ ಮಾತು ಕೇಳಿ ಶಾಮು ಮೆತ್ತಗಾದ. ನೀನು ಹೋದ್ಮೇಲೆ ನಾನು ಹೇಗಿರಲಿ ಮೀರಾ? ಕಾಮಾಕ್ಷಿ ಸುಬ್ರಹ್ಮಣ್ಯ ಇದ್ದಾರೆ. ನೀನು ಯಾಕೆ ಹೋಗ್ತೀಯಾ ಹೇಳಬಾರ್ದೆ? ಮೀರಾ ನಿಧಾನವಾಗಿ ತಲೆ ಅಲುಗಿಸಿ ಹೇಳಿದ್ದು. ಅದನ್ನು ಮಾತ್ರ ನಾನು ಹೇಳಲಾರೆ. ಮೊದಲ ಬಾರಿ ನನಗಾಗಿಯೇ ನಾನು ಹಳ್ಳಿ ಬಿಟ್ಟು ವಿದ್ಯೆ ಕಲಿಯೋಕೆ ಹೊರಟೋದೆ. ಈ ಬಾರಿ ನಿಮಗಾಗಿ ಹೋಗ್ತಾ ಇದ್ದೀನಿ. ಆಗಾಗ್ಗೆ ಹಳ್ಳಿಗೆ ಬರ್ತೀಯಾ? ಇಲ್ಲ, ನಾನು ನೋಡಬೇಕು ಅನಿಸಿದ್ರೆ ನೀವೇ ಬನ್ನಿ. ಬರುವಾಗ ಕಾಮಾಕ್ಷಿ ಸುಬ್ರಹ್ಮಣ್ಯನ ಕರ್ಕೊಂಡು ಬನ್ನಿ. ಶಾಮುವಿಗೆ ಅವಳ ನಿರ್ಧಾರವನ್ನು ಕದಲಿಸಲಾಗಲಿಲ್ಲ. ಮೀರಾ ಹೊರಟು ಹೋಗೋದು ಅವನಿಗೆ ಅತ್ಯಂತ ವ್ಯಥೆಯ ವಿಷಯವಾಗಿದ್ದರೂ ಕೂಡ ಅವನ ಅಂತರಂಗ ನುಡಿತಾ ಇತ್ತು. ಒಳ್ಳೆಯದೇ ಆಯಿತು. ಬೆಂಕಿಗೆ ಕೈ ಚಾಚಿ ಸುಡಿಸ್ಕೊಳ್ಳೋದಕ್ಕಿಂತ, ಜ್ವಾಲಾಮುಖಿಯನ್ನು ಏರಿ ಅದರ ಕಾವಿಗೆ ಆಹುತಿಯಾಗೋದಕ್ಕಿಂತ ದೂರ ಇರೋದೇ ಮೇಲು. ಇದರಿಂದ ಅವಳು ಸುಖವಾಗಿರ್ತಾಳೆ. ಆದ್ದರಿಂದ ಶಾಮು ಮೀರಳನ್ನು ಹಳ್ಳಿಯಲ್ಲಿ ಇರುವಂತೆ ಹೆಚ್ಚು ನಿರ್ಬಂಧಿಸಲಿಲ್ಲ. ಗೋಪಿಗೆ ಕಾಗ್ದ ಬರೆದು ನಾಳೆ ಹೋಗ್ಬೋದು. ಪರವಾಗಿಲ್ಲ, ಅವನು ನನ್ನನ್ನು ಎಂದೂ ಹೊರಗ್ನೋಳಂತೆ ಕಂಡಿಲ್ಲ. ತಂಗಿ ಮನೆಗೆ ಕಾಗ್ದ ಬರೆದು ಹೋಗಬೇಕಾ? ಅವಳ ಪ್ರಶ್ನೆಗೆ ಶಾಮು ಉತ್ತರ ಕೊಡಲಿಲ್ಲ. ಪೆಟ್ಟಿನ ಮೇಲೆ ಪೆಟ್ಟು ತಿಂದರೂ ನಾನು ಸೋಲೋದಿಲ್ಲ ಅಂತ ಭಾವಿಸಿದ್ದೆ. ನಿಮ್ಮನ್ನು ಗೆಲ್ಲೋಷ್ಟೇ ಸುಲಭವಾಗಿ ಸರ್ಸಿಯನ್ನು ಗೆಲ್ತೀನಿ ಅಂತ ಅಂದ್ಕೊಂಡಿದ್ದೆ. ಆದರೆ ಈ ಬಾರಿ ಸೋಲು ಮಾತ್ರ ನನ್ನದಾಯಿತು ಎಂದಳು ಮೀರಾ ನಗುತ್ತಾ. ನಿನ್ನಗಬೇಡ, ಅಳೋ ಹಾಗಿದ್ರೆ ಬಿಡು ಅಂದ ಶಾಮು. ಅವಳ ಕಲ್ಪನೆಯಲ್ಲಿದ್ದಿದ್ದು ಸುಂದರವಾದ ಸಂಸಾರ. ತಾನು ಸರ್ಸಿ ಅಕ್ಕ ತಂಗಿಯರ ಹಾಗೆ, ಗೆಳತಿಯರ ಹಾಗೆ ಹೊಂದಿಕೊಂಡಿರುವಂಥ ತೃಪ್ತಿಯ ಸಂಸಾರ. ಎಂತಹ ಸಂದರ್ಭ ಬಂದರೂ ತಾನು ಹೊಂದ್ಕೊಂಡು ಹೋಗ್ತೀನಿ ಅನ್ನುವಂಥ ಒಂದು ಆತ್ಮ ಭರವಸೆ ಅವಳಿಗಿತ್ತು. ಆದರೆ ಅವಳ ನಂಬಿಕೆ ಸುಳ್ಳಾಗಿತ್ತು. ಮುಳ್ಳಿನ ಚಾವಟಿಯಿಂದ ಹೊಡೆಸ್ಕೊಳ್ಳೋದು ಅವಳಿಗಿನ್ನೂ ಸಾಧ್ಯವಾಗಲಿಲ್ಲ. ಹತ್ತಿರ ಓಡಿಬಂದು ಸೀರೆಯ ನಿರೆ ಹಿಡಿದು ತೊದಲಿದ ಕಾಮಾಕ್ಷಿಯನ್ನು ಎತ್ಕೊಂಡು ಮುತ್ತಿಟ್ಲು ಮೀರಾ. ನನಗೇನು ಸಮಾಧಾನ ಹೇಳ್ತೀಯ ಮೀರಾ ಎಂದು ಶಾಮು ನಡುಗುವ ದನಿಯಲ್ಲಿ ಕೇಳಿದ. ಅವನ ಪ್ರಶ್ನೆಗೆ ಉತ್ತರವಾಗಿ ಮೀರಾ ಕಾಮಾಕ್ಷಿಯನ್ನು ಶಾಮುವಿನ ಕೈಗೆ ಕೊಟ್ಟಳು. ಎಂತಹ ಸರಳವಾದ ನಿರೂಪಣೆ ತ್ರಿವೇಣಿಯವರದು. ತ್ರಿವೇಣಿ ನನ್ನ ಅಭಿಮಾನಿ ಲೇಖಕಿಗೆ ಈ ಮೂಲಕ ನನ್ನದೊಂದು ಅಭಿಮಾನದ ಕೊಡುಗೆ ಈ ಪ್ರಬಂಧ ಮಂಡನೆ. ನಮಸ್ಕಾರ.